ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸ್ವಾಮಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಕಾಯಿ ಬಿಸ್ಕಿಟನ್ನು ಮಾಡ್ತಾಯಿದ್ದೀನಿ. ಈ ಬಿಸ್ಕಿಟನ್ನು ಮಾಡೋದಕ್ಕೆ ನಮಗೆ ಓವನ್ ಏನೂ ಬೇಕಾಗಿಲ್ಲ, ಹಾಗೆ ಆರೋಗ್ಯಕರವಾಗಿಯೂ ಇರುತ್ತೆ. ಬನ್ನಿ, ನಾನು ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಹಾಗೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ಇದು ಕರಿಯೋದಕ್ಕೆ ಎಣ್ಣೆ, ಸಕ್ಕರೆ ತಗೊಂಡಿದ್ದೀನಿ, ಹಾಗೆ ಬೆಣ್ಣೆ ತಗೊಂಡಿದ್ದೀನಿ. ತೆಂಗಿನ ತುರಿಗೆ ಎಷ್ಟು ಸಕ್ಕರೆ ಬೇಕು, ಎಷ್ಟು ಸ್ವೀಟಿಗೆ ಎಷ್ಟು ಸಕ್ಕರೆ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡಿಡ್ತೀನಿ. ಒಂದು 5-10 ಮಿನಿಟ್ಸ್ ಅದನ್ನು ಹಾಗೆ ಬಿಡ್ತೀನಿ. ಸ್ವಲ್ಪ ಅದು ನೀರು ಬಿಟ್ಕೊಳತ್ತಲ್ಲ, ಆ ಥರ ನೀರು ಬಿಟ್ಕೊಳ್ಳಿ. ಇವಾಗ ತೆಂಗಿನ ತುರಿಗೆ 1 ಬೌಲ್ ಸಕ್ಕರೆನ ನಾನು ಮಿಕ್ಸ್ ಮಾಡಿದ್ದೀನಿ. ಇದನ್ನೊಂದು 10 ಮಿನಿಟ್ಸ್ ಬಿಡ್ತೀನಿ. ಈ ಸಕ್ಕರೆ ಎಲ್ಲ ಕಾಯಿ ತುರಿ ಜೊತೆ ಸೇರಿಬಿಟ್ಟು ಸ್ವಲ್ಪ ನೀರು ಆಗಬೇಕು, ಅದು ಸ್ವಲ್ಪ ನೀರು ಆಗಬೇಕು. ಇವಾಗ ನೋಡಿ, ಒಂದು 15 ನಿಮಿಷ ಆಯಿತು. 15 ನಿಮಿಷ ಇದನ್ನು ಬಿಟ್ಬಿಟ್ಟು ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ನೋಡಿ ನೀರು ಥರ ಇದೆ ನೋಡಿ. ಈ ಥರ ಮಾಡಿದ್ರೆ ನೀರು ಬಿಡುತ್ತೆ. ಮತ್ತು ಸಕ್ಕರೆ ಥರ ಇರುತ್ತಲ್ಲ, ಅದು ಏನು ಫುಲ್ ಏನು ಕರಗಬೇಕು ಅಂತೇನು ಅಗತ್ಯ ಇಲ್ಲ. ಇವಾಗ ನಾನು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ಬೆಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕ್ಕೋತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಇವಾಗ ಈ ಕಾಯಿಗೆ ಎಷ್ಟು ಗೋಧಿ ಹಿಟ್ಟು ಹಿಡಿಸುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ನೀರಾಗಲಿ ಹಾಲಾಗಲಿ ಬೇರೆ ಏನನ್ನೂ ಹಾಕ್ಕೋತಾ ಇಲ್ಲ, ನೋಡಿಬಿಟ್ಟು ಹಾಕ್ಕೋಬೇಕು, ಒಂದೇ ಸಲ ಹಾಕ್ಕೋಬಾರ್ದು. ಇದಕ್ಕೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಿಡ್ಸತ್ತೆ, ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಈ ಥರ ನುರಿದ್ಬಿಟ್ಟು ಕಲಿಸ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಅದು ಶೇಪ್ ಕೊಡಬೇಕಲ್ವ, ರೌಂಡ್ ಶೇಪ್ ಕೊಡಬೇಕಲ್ವ, ಆವಾಗ ಅದು ಒಡೆದೋಗ್ಬಿಡತ್ತೆ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ನಲ್ವಾ, ಎಣ್ಣೆ ಬಿಸಿ ಬಂದಿದೆ. ಇವಾಗ ಒಂದೊಂದೇ ಬಿಸ್ಕೆಟನ್ನು ಇದ್ರಲ್ಲಿ ಹಾಕ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಿಸ್ಕೆಟ್ಗಳನ್ನು ಕರ್ಕೊಳ್ಳಿ. ಅದು ಹಾಕ್ತಾ ಇರೋ ಹಾಗೇನೆ ಇಲ್ಲಿ ನಾನು ಇದನ್ನೆಲ್ಲ ಶೇಪ್ ಕೊಟ್ಕೋತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೆ ನೀವು ಕರ್ಕೊಳ್ಳಿ. ನೋಡಿ ಆಗಿರೋದನ್ನು ನಾನು ಎತ್ತಿಟ್ಕೋತೀನಿ. ಇವಾಗ ನಾನು ನೆಕ್ಸ್ಟ್ ಬ್ಯಾಚ್ ಹಾಕ್ಕೋತಾ ಇದ್ದೀನಿ. ಇದೇ ಥರ ಎಲ್ಲನೂ ನಾನು ಕರ್ಕೋತೀನಿ. ರುಚಿಕರವಾದ ಆರೋಗ್ಯಕರವಾದ ಕಾಯಿ ಬಿಸ್ಕೆಟು ರೆಡಿಯಾಗಿದೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿದೆ, ಒಳಗಡೆಯಿಂದ ಸಾಫ್ಟ್ ಆಗಿದೆ. ನೋಡಿ, ತೋರಿಸ್ತಾ ಇದ್ದೀನಿ. ಇದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.